ಒಂದೇ ಒಂದು ನೀಟ್ ಪರೀಕ್ಷೆ ಸ್ಕ್ಯಾಮ್ ಆಯ್ತು, ಭ್ರಷ್ಟಾಚಾರ ನಡೀತು ಅಂತ ಹೇಳಿ ದೆಹಲಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬಂದಿದಾರ. ಕಾಂಗ್ರೆಸ್ ಬಿಜೆಪಿ ಎರಡೂ ಈ ಒಂದು ಮೆಸ್ಗೆ ಕಾರಣ. ನೀಟ್ ಸ್ಕ್ಯಾಮು ಅಥವಾ ಈ NTA ಇದೆಲ್ಲಾನು ಕೂಡ ಬರೀ ಬಿಜೆಪಿ ತಪ್ಪು. ಸಮಾಜದ ಬಹಳ ದೊಡ್ಡ ಸೆಕ್ಷನ್ ವಿದ್ಯಾರ್ಥಿಗಳು ನೀಟ್ ಕನ್ಸ್ ಕಾಣಕ್ಕೂ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳ ಸೂಸೈಡ್ 13,000 14,000, ಅದು ರೈತರ ಸೂಸೈಡ್ ಗಿಂತಲೂ ಜಾಸ್ತಿ ಆಯ್ತು. ಸರ್ಕಾರಿ ಸೀಟ್ ಇರೋದು ಬರೀ 54,000. ಅಥವಾ ಇವಾಗೇನು ನಾಯಕತ್ವ ವಹಿಸ್ಕೊಂಡಿರೋರಾಗ್ಲಿ ಅವರು ಪರ್ಫೆಕ್ಟ್, ಅವ್ರಲ್ಲಿ ನ್ಯೂನ್ಯತೆಗಳಿಲ್ಲ ಅನ್ನೋದು ಖಂಡಿತ ಅಲ್ಲ. ಇವತ್ತು ಒಂದೇ ಒಂದು ನೀಟ್ ಪರೀಕ್ಷೆ ಸ್ಕ್ಯಾಮ್ ಆಯ್ತು, ಭ್ರಷ್ಟಾಚಾರ ನಡೀತು ಅಂತ ಹೇಳಿ ದೆಹಲಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬಂದಿದಾರ? ಖಂಡಿತ ಅಲ್ಲ ಸ್ನೇಹಿತರೆ. ಇವತ್ತು ನಮ್ಮ ದೇಶ ಒಂದು ವಾಲ್ಕೆನೋ ಮೇಲೆ ನಿಂತಿದೆ, ಒಂದು ಮಡುಗಟ್ಟಿರೋ ಆಕ್ರೋಶದ ಮೇಲೆ ನಿಂತಿದೆ. ಶಿಕ್ಷಣದ ಅಧೋಗತಿ ನೋಡ್ತಾ ಇದೀವಿ ನಾವು. ಶಿಕ್ಷಣ ಒಂದು ಕಮೋಡಿಟಿ ಆಗಿದೆ, ಬಿಸ್ನೆಸ್ ಆಗೋಗಿದೆ. ಅದ್ರ ಬಗ್ಗೆ ಇರೋಂತ ಜನಗಳಲ್ಲಿ ಇರೋಂತ ತೀವ್ರವಾದ ಆಕ್ರೋಶ ಇವತ್ತು ಹೋರಾಟದ ರೂಪದಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ಅಲ್ಲಿ ಒಂದ್ ಹೇಳಕ್ ಇಷ್ಟ ಪಡ್ತೀನಿ, ಸಿಜೆಪಿ ಆಗ್ಲಿ ಅಥವಾ ಇವಾಗೇನು ನಾಯಕತ್ವ ವಹಿಸ್ಕೊಂಡಿರೋರಾಗ್ಲಿ ಅವರು ಪರ್ಫೆಕ್ಟ್, ಅವ್ರಲ್ಲಿ ನ್ಯೂನ್ಯತೆಗಳಿಲ್ಲ ಅನ್ನೋದು ಖಂಡಿತ ಅಲ್ಲ. ನಾವು ವೈಚಾರಿಕವಾಗಿ ಅವ್ರ ಜೊತೆಗೆ ವ್ಯತ್ಯಾಸಗಳಿದೆ, ಆದ್ರೆ ಇಲ್ಲಿ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಆ ಕಾಸ್ ಜೊತೆಗೆ ನಾವು ಅವ್ರ ಜೊತೆಗೆ ನಿಂತ್ಕೊಂಡಿದೀವಿ. ಸ್ನೇಹಿತರೆ, ನೀಟು 23 ಲಕ್ಷ ವಿದ್ಯಾರ್ಥಿಗಳು ಬರೀತಾರೆ. ಸರಾಸರಿ ಸುಮಾರು 23 ಲಕ್ಷ, 22 ಲಕ್ಷ, 24 ಲಕ್ಷ. ಅದ್ರಲ್ಲಿ ಸೀಟ್ ಸಿಗೋದ್ ಮಾತ್ರ ಬರೀ 1 ಲಕ್ಷ ಸ್ಟೂಡೆಂಟ್ಸ್ಗೆ. ಅದರಲ್ಲೂ ಕೂಡ ಸರ್ಕಾರಿ ಸೀಟ್ ಇರೋದ್ ಬರೀ 54,000. ಆ 54,000ಕ್ಕೆ ಈ 23 ಲಕ್ಷ ವಿದ್ಯಾರ್ಥಿಗಳು ಅವ್ರ ಲೈಫಿನ ಬೆಸ್ಟ್ ಆಫ್ 2 ಇಯರ್ಸ್, ಬೆಸ್ಟ್ ಆಫ್ 3-4 ಇಯರ್ಸ್ ನ ಅದಕ್ಕೋಸ್ಕರ ಮುಡಿಪಾಗಿರ್ತಾರೆ. ಅಪ್ಪ ಅಮ್ಮ ಆ ಮಕ್ಕಳ ಭವಿಷ್ಯ ನೀಟ್ ಎಕ್ಸಾಮ್ ಬರ್ದು ಸೀಟ್ ಸಿಕ್ಕರೆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋಂತ ಇನ್ಸೆಕ್ಯೂರಿಟಿನಲ್ಲಿ ಅವ್ರ ಆಸ್ತಿನ ಎಲ್ಲ ಅಡ ಇಟ್ಬಿಟ್ಟು ಮಕ್ಕಳನ್ನ ಓದಿಸ್ತಾರೆ. ಸ್ನೇಹಿತರೆ, ಈ ವ್ಯವಸ್ಥೆ ಈ ಇನ್ಸೆಕ್ಯೂರಿಟಿನ ಬಳಸ್ಕೊಂಡು ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ. ಇದನ್ನ ನಾವು ನೋಟ್ ಮಾಡ್ಲೇಬೇಕು. ಇವತ್ತು ಸರ್ಕಾರದಿಂದ ಹಿಡ್ಕೊಂಡು ಕೋಚಿಂಗ್ ಇಂಡಸ್ಟ್ರಿಗಳು ಎಲ್ಲ ಒಂದೇನ್ ದೊಡ್ಡ ನೆಕ್ಸಸ್ ಸೃಷ್ಟಿಯಾಗಿದೆ. ಈ ನೆಕ್ಸಸ್ ಇವತ್ತು ವಿದ್ಯಾರ್ಥಿಗಳ ಲೈಫ್ ಕಿತ್ಕೋತಾ ಇದೆ. ಸ್ನೇಹಿತರೆ, ಕಳೆದ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸೂಯಿಸೈಡ್ಗಳು ಬಹಳ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. 2023-24 ಅಂಕಿ ಅಂಶನೇನೆ ವಿದ್ಯಾರ್ಥಿಗಳ ಸೂಯಿಸೈಡ್ 13,000 14,000, ಅದು ರೈತರ ಸೂಸೈಡ್ ಗಿಂತಲೂ ಜಾಸ್ತಿ ಆಗಿದೆ. ಇವತ್ತು ವಿದ್ಯಾರ್ಥಿಗಳ ಈ ಮಾರಣ ಹೋಮ ಯಾಕೆ ನಡೀತಾ ಇದೆ? ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಪರೀಕ್ಷೆ ಬರಿಬೇಕು ಅಂತ ಹೇಳಿ ಆ ಪರೀಕ್ಷೆ ಬರಿಬೇಕಾಗಿರೋ ಒಂದೇ ಒಂದು ತಿಂಗಳಲ್ಲಿ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೋತಾರೆ ಅಂದ್ರೆ ಆ ವಿದ್ಯಾರ್ಥಿಗಳ ಮನಸ್ಸು ಯಾವ ಪರಿಸ್ಥಿತಿಗೆ ಹೋಗಿದೆ ಇದ್ ನಾವ್ ಯೋಚನೆ ಮಾಡ್ಲೇಬೇಕು. ಸ್ನೇಹಿತರೆ, ಇವತ್ತು ನೀಟ್ ಪರೀಕ್ಷೆನ ಎಷ್ಟು ಜನ ವಿದ್ಯಾರ್ಥಿಗಳು ಫೇಸ್ ಮಾಡಕ್ ಆಗ್ತಾ ಇದೆ? ಬಡ ವಿದ್ಯಾರ್ಥಿಗಳು PUC ಕಂಪ್ಲೀಟ್ ಮಾಡಕ್ಕೂ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಪ್ರತಿ ಸಲ ಮಳೆ ಬಂದ್ರು ಸೋರ್ತವೆ. ಮೊನ್ನೆ ಕಲಬುರ್ಗಿನಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಶುರು ಆಗಿದ್ದೇ ತಡ ಛಾವಣಿ ತಲೆ ಮೇಲೆ ಬಿತ್ತು. ಇಲ್ಲಿ ಸಮಾಜದ ಬಹಳ ದೊಡ್ಡ ಸೆಕ್ಷನ್ ವಿದ್ಯಾರ್ಥಿಗಳು ನೀಟ್ ಕನ್ಸ್ ಕಾಣಕ್ಕೂ ಆಗ್ತಾ ಇಲ್ಲ. ಅಷ್ಟೂ ಮೀರಿ ಮುಂದುವರೆದು ಹೋಗಿ ಯಾವ ಮಧ್ಯಮ ವರ್ಗ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಆ 23 ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆಗೆ, ಭವಿಷ್ಯದ ಜೊತೆಗೆ ಆಟ ಆಡಿರೋಂಥವ್ರನ್ನ ಯಾರೂ ಅಕೌಂಟಬಿಲಿಟಿ ಕೇಳಬಾರ್ದು, ಯಾರೂ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರಾ? ಲಾಠಿ ಬೀಸ್ತೀರಾ. ಸಾವಿರಾರು ಜನ ಸ್ಟೂಡೆಂಟ್ಸು ಬೇರೆ 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 ಭಾಗದಿಂದ ಬಂದಿದ್ದಾರೆ ನ್ಯಾಯ ಕೇಳೋದಕ್ಕೆ. ಏನ್ ಕೇಳ್ತಾ ಇರೋದು? ಕಳೆದ 20 ದಿನಗಳಿಂದ ಕೇಳ್ತಾ ಇದ್ದಾರೆ. ಏನು? ಕನಿಷ್ಠ ಅಕೌಂಟಬಿಲಿಟಿ. ಯಾರಾದ್ರೂ ಬಂದು ಒಬ್ಬ ಅಧಿಕಾರಿ, ಒಬ್ಬ ಸರ್ಕಾರದ ಮಿನಿಸ್ಟ್ರು ಬಂದು ಹೌದು ನಮ್ ಕಡೆಯಿಂದ ತಪ್ಪಾಗಿದೆ, ನಮ್ ಕಡೆಯಿಂದ ನ್ಯೂನತೆ ಇದೆ, ಸರಿಪಡಿಸ್ಕೋತೀನಿ ಅಂತ ಹೇಳೋಷ್ಟ ಕನಿಷ್ಠ ಜವಾಬ್ದಾರಿನೂ ಇಲ್ವಾ? ಅದ್ ಎಲ್ಲ ಅವ್ರಿಗೆ ಏನು ಜವಾಬ್ದಾರಿ ಇಲ್ಲ. ಕಳೆದ 20 ದಿನದಿಂದ ಇವ್ರು ಹೇಳ್ತಾನೆ ಇದಾರೆ ಆರ್ಗನೈಸರ್ಸು, ನಾವ್ ಈ ತರ ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತೀವಿ ಅಂತ ಹೇಳಿ. ಅವಾಗ ಇವ್ರಿಗೆ ಗೊತ್ತಾಗ್ಲಿಲ್ವಾ ಈ ತರ ವಿದ್ಯಾರ್ಥಿಗಳಲ್ಲಿ ಮಡುಗಟ್ಟಿದ ಸಿಟ್ಟು ಅನ್ನೋದು? ಗೊತ್ತಾಗ್ಲಿಲ್ವಾ ಅವ್ರಿಗೆ? ಇವತ್ತು ಬೀದಿಗೆ ಬಂದ್ರೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರೆ ಸ್ನೇಹಿತರೆ, ತಲೆಗೆ ಹೊಡಿತಾರೆ, ರಕ್ತ ಸುರಿಸ್ತಾರೆ. ಏನ್ ಅನ್ಕೋತಾರೆ ಅಂದ್ರೆ ಇವತ್ ಯಾರ ಅಧಿಕಾರದಲ್ಲಿದ್ದಾರೆ ಕೆಲವು ಜನ, ಕೈಯಲ್ಲಿ ಎಳ್ಸೋಕಾಗೋಷ್ಟು ಕೆಲವು ಜನ ಕೋಚಿಂಗ್ ಮಾಫಿಯಾಗಳು, ಅದಕ್ಕೆ
ಏನು ಫೀಡ್ ಮಾಡ್ತಾ ಇರೋಂತ ಸರ್ಕಾರದ ಅಧಿಕಾರಿಗಳು, ಇಡೀ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಈ ಇಡೀ ನೆಕ್ಸಸ್ ಏನು ವಿದ್ಯಾರ್ಥಿಗಳ ಜೀವನ ಹೀರ್ತಾ ಇದೆ, ಅವ್ರನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ, ಅವ್ರನ್ನ ರಕ್ಷಣೆ ಮಾಡೋದಿಕ್ಕೆ ವಿದ್ಯಾರ್ಥಿಗಳ ಮೇಲೆ ಬಂದಿರೋಂತ ಸಾವಿರಾರು ಜನ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸುತ್ತೆ ಸರ್ಕಾರ ಅಂತಂದ್ರೆ ಅಲ್ಲಿ ಮೂಲಭೂತ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಕಾನೂನು ಯಾರ ಪರವಾಗಿದೆ? ಇವತ್ತು ಲಾ ಅಂಡ್ ಆರ್ಡರ್ ಯಾರ ಪರವಾಗಿದೆ? ಸ್ನೇಹಿತರೆ, ಪ್ರಜಾತಂತ್ರದಲ್ಲಿ ಕಾನೂನು ಯಾವತ್ತು ಕೆಲವು ಜನರ ರಕ್ಷಣೆಗೋಸ್ಕರ ಇಡೀ ಜನಸಮೂಹದ ವಿರುದ್ಧ ತಿರುಗುತ್ತೋ ಅವಾಗ ಲಾ ಅಂಡ್ ಆರ್ಡರ್ ತನ್ನ ಸ್ಯಾಂಕ್ಟಿಟಿ ಕಳ್ಕೊಳ್ಳುತ್ತೆ. ಇದನ್ನ ಮಹಾನ್ ಫ್ರೀಡಮ್ ಫೈಟರ್ ಭಗತ್ ಸಿಂಗ್ ಹೇಳ್ತಾರೆ. ಲಾ ಹಿಂದೆ ಹೋದಾಗ ಲೆಜಿಟಿಮೆಸಿ ಮುಂದೆ ಬರುತ್ತೆ, ಲೀಗಾಲಿಟಿ ಹಿಂದೆ ಹೋಗುತ್ತೆ. ನ್ಯಾಯಯುತವಾಗಿರುವಂತ ಹೋರಾಟ ನಡೀತಾ ಇರೋದು. ಸರ್ಕಾರಕ್ಕೆ ಕನಿಷ್ಠ ಜವಾಬ್ದಾರಿಯನ್ನು ತಗೊಳ್ಳಂತ ಮಿನಿಮಮ್ ನೈತಿಕತೆನೂ ಇಲ್ಲ ಅಂದಾಗ ಸ್ನೇಹಿತರೆ, ಇವಾಗ ಬಿತ್ತಿರೋಂತ ಒಂದೊಂದು ಪೆಟ್ಟು, ಒಂದೊಂದು ಹರಿದಿರೋ ರಕ್ತಕ್ಕೂ ಈ ಸರ್ಕಾರಗಳು ಉತ್ತರ ಕೊಡ್ಬೇಕಾಗುತ್ತೆ. ಸ್ನೇಹಿತರೆ, ನೀಟ್ ಸ್ಕ್ಯಾಮು ಅಥವಾ ಈ NTA ಇದೆಲ್ಲಾನು ಕೂಡ ಬರೀ ಬಿಜೆಪಿ ದ ತಪ್ಪು? ನಾವು ಖಂಡಿತ ಹಂಗ ಹೇಳಲ್ಲ. ನಾವು ಹೇಳೋದು ಸರ್ಕಾರಗಳು ಕಳೆದ ಒಂದು 30 ವರ್ಷಗಳಿಂದ 1986 ಇಂದ ಹಿಡ್ಕೊಂಡು ಸೆಂಟ್ರಲೈಸ್ಡ್ ಎಕ್ಸಾಮಿನೇಷನ್ಗೆ ಬುನಿಯಾದಿ ಹಾಕಿದ್ದಾರೆ. ಅಲ್ಲಿ ರಾಜೀವ್ ಗಾಂಧಿ ಗವರ್ಮೆಂಟ್ ಇದ್ದಾಗ 1986 ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಆಗಿರ್ಬೋದು, ಅದಾದ್ಮೇಲೆ ಬಂದಂತ ಮನಮೋಹನ್ ಸಿಂಗ್ ಗವರ್ಮೆಂಟ್ 2010ರಲ್ಲಿ ನೀಟ್ ಅಂತ ಪರೀಕ್ಷೆನ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಬಿಜೆಪಿ ಎರಡೂ ಈ ಒಂದು ಮೆಸ್ಸಿಗೆ ಕಾರಣ. ಇವತ್ತೇನ್ ಎಜುಕೇಶನ್ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಕೋಚಿಂಗ್ ಸೆಂಟರ್ ಗಳ ಕೈಗೆ ಕೊಟ್ಟಿದಾರಲ್ಲ, ಗಿಫ್ಟ್ ಆಗಿ ದುಡ್ಡು ಮಾಡ್ಕೊಳ್ಳಿ, ಲಾಭ ಮಾಡ್ಕೊಳ್ಳಿ, ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ ಹೇಳಿ, ಈ ಪ್ರಾಸೆಸ್ಗೆ ಬಿಜೆಪಿ ಅಷ್ಟು ಸರಿಸಮಾನವಾಗಿ ಕಾಂಗ್ರೆಸ್ ಕಾರಣ. ರಾದರ್ ಕಾಂಗ್ರೆಸ್ ಬುನಾದಿ ಹಾಕಿತ್ತು. ಅದನ್ನ ಬಹಳ ತೀವ್ರಗತಿನಲ್ಲಿ ಬಿಜೆಪಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇಡೀ ಏನ್ ಹೋರಾಟ ನಡೀತಾ ಇದೆ, ಈ ಹೋರಾಟ ಸಿಜೆಪಿಯಿಂದ ಒಂದು ಬಲ ತಗೊಂಡ್ ಮುಂದೆ ಹೋಗಿರ್ಬೋದು, ಆದ್ರೆ ಸಿಜೆಪಿಯಿಂದ ಶುರು ಆದಂತದ್ದಲ್ಲ. ಇವತ್ ಈ ಹೋರಾಟ, ಈ ಆಕ್ರೋಶ ಇಡೀ ಶಿಕ್ಷಣ ವ್ಯವಸ್ಥೆನಲ್ಲಿ ಇರೋಂತ ಸಮಸ್ಯೆ ವಿರುದ್ಧ ಮಡುಗಟ್ಟಿರೋ ಆಕ್ರೋಶ. ಆ ಮಡುಗಟ್ಟಿರೋ ಆಕ್ರೋಶಕ್ಕೆ ಸಿಜೆಪಿ ವೇದಿಕೆ ಕೊಟ್ಟಿದೆ. ಸ್ನೇಹಿತರೆ, ನಮ್ಮ ಇಡೀ ದೇಶದ ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಶಿಕ್ಷಣ ಪ್ರಿಯರು. ದೊಡ್ಡವ್ರು ಬಂದಿದ್ದಾರೆ, ವಯಸ್ಸಾದವ್ರು ಬಂದಿದ್ದಾರೆ. ದೇಶದ ಭವಿಷ್ಯ ಉಳಿಬೇಕು ಅಂತಂದ್ರೆ ಶಿಕ್ಷಣ ವ್ಯವಸ್ಥೆನಲ್ಲಿ ಆಮೂಲಾಗ್ರಹ ಬದಲಾವಣೆ ಬರ್ಬೇಕು ಅಂತ ಹೇಳಿ ಅಲ್ಲಿ ಸ್ನೇಹಿತರೆ ನಾವ್ ಈ ಹೋರಾಟದ ಜೊತೆಗೆ ನಿಂತ್ಕೋತೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆನಲ್ಲಿ ಬರ್ತಾ ಇದ್ದಾರೆ, ಇನ್ನು ಬರೋದ್ ನಿಂತಿಲ್ಲ, ಸರ್ಕಾರದಿಂದ ಕನಿಷ್ಠ ಉತ್ತರ ಕೊಡೋಕು ಅವ್ರು ಮುಂದೆ ಬರ್ತಿಲ್ಲ ಅಂತ ಅನ್ನೋದನ್ನ ನೋಡಿ ವಿದ್ಯಾರ್ಥಿಗಳ ಮೇಲೆ ಬರ್ಬರವಾಗಿ ಹೊಡೆದಿರೋಂತು, ರಕ್ತ ಬರೋಂಗ್ ಸುರ್ಸಿರೋದು, ದೆಹಲಿ ಜಂತರ್ ಮಂತರ್ ಏರಿಯಾನೆಲ್ಲ ಕೆಂಪು ಮಾಡಿರೋಂತ ಸರ್ಕಾರದ ಹತ್ರ ಪ್ರಶ್ನೆ ಕೇಳಕ್ಕೆ ಮತ್ತೆ ಬರ್ತಾರೆ ವಿದ್ಯಾರ್ಥಿಗಳು. ಸರ್ಕಾರ ಇದಕ್ಕೆ ತಯಾರಾಗಿರ್ಬೇಕು.